Lingraj, Assistant Professor of History, Government First Year College, Gubbi, Autonomous. Let us see today achievements of Krishna Devaraya, the famous Vijayanagara ruler as well as famous South Indian ruler. Krishna Devaraya 1510 to 1530. ಕೃಷ್ಣದೇವರಾಯನ ಕಾಲ ವಿಜಯನಗರದ ಶ್ರೇಷ್ಠ ದೊರೆ ಕೃಷ್ಣದೇವರಾಯ. ಇವನ ಕಾಲ 1510ರಿಂದ 1530, ಕೆಲವು 1509 ಅಂತ ಹೇಳ್ತಾರೆ. ಎನಿವೆ 1510ರಿಂದ 1530. ಕೃಷ್ಣದೇವರಾಯ, ದ ಗ್ರೇಟೆಸ್ಟ್ ಎಂಪರರ್ ಆಫ್ ವಿಜಯನಗರ, ವಾಸ್ ದ ಸನ್ ಆಫ್ ತುಳುವ ನರಸನಾಯಕ, ಕಮಾಂಡರ್ ಆಫ್ ಸಾಳುವ ನರಸಿಂಹ. ಅಕಾರ್ಡಿಂಗ್ ಟು ಸಿಂಗನಾಯಕನಹಳ್ಳಿ edict of 1510 founded near Hampi, Krishnadevaraya was coronated on 24th Jan 1510. ವಿಜಯನಗರದ ಶ್ರೇಷ್ಠ ದೊರೆ ಕೃಷ್ಣದೇವರಾಯ ತುಳುವ ನರಸನಾಯಕನ ಮಗ. ತುಳುವ ನರಸನಾಯಕ ಕಮಾಂಡರ್, ಸಾಳುವ ಸಂತತಿಯ ಸ್ಥಾಪಕ. ಸೊ ಸಿಂಗನಾಯಕನಹಳ್ಳಿಯ ಒಂದು ಎಡಿಕ್ಟ್ ಪ್ರಕಾರ 1510ರಲ್ಲಿ ಹಂಪಿಯಲ್ಲಿ ಕೃಷ್ಣದೇವರಾಯ ಅವನಿಗೆ ಪಟ್ಟಾಭಿಷೇಕ ಆಯಿತು, ಜನವರಿ 24, 1510ರಲ್ಲಿ. He had his early education from ತಿಮ್ಮರಸು ಇವನಿಗೆ ಶಿಕ್ಷಣವನ್ನು ನೀಡ್ತಾನೆ. He was a scholar, warrior, lover of art and architecture and an able administrator. ಕೃಷ್ಣದೇವರಾಯಗೆ ಆರಂಭಿಕ ಶಿಕ್ಷಣವನ್ನು ಪಡಿತಾನೆ ತಿಮ್ಮರಸುವಿಂದ. ಮತ್ತು ಇವರು ಕೃಷ್ಣದೇವರಾಯ ಶ್ರೇಷ್ಠ ದಿಗ್ವಿಜಯಿ ಮತ್ತು ಕಲೆ ಮತ್ತು ವಾಸ್ತುಶಿಲ್ಪ ಪ್ರೋತ್ಸಾಹಕ ಮತ್ತು ಉತ್ತಮ ಆಡಳಿತಗಾರನು ಕೂಡ ಆಗಿರ್ತಾನೆ. ಇವನ ಕಾಲದಲ್ಲಿ ವಿಜಯನಗರ ತುಟ್ಟ ತುದಿಗೆ ಮುಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ವೆನ್ ಈ ಕೇಮ್ ಟು ಥ್ರೋನ್, ಖಯಾಸ್ ವಾಸ್ ಎವೆರಿವೇರ್. ಇವನು ಅಧಿಕಾರಕ್ಕೆ ಬಂದಾಗ ಪರಿಸ್ಥಿತಿ ಎಲ್ಲ ಕೆಟ್ಟದಾಗಿ ಇರ್ತಕ್ಕಂಥದ್ದನ್ನು ನಾವು ನೋಡ್ತೀವಿ ವಿಜಯನಗರ ಕಾಲ. ದ ಫ್ಯೂಡಲ್ ಲಾರ್ಡ್ ಆಫ್ ಉಮ್ಮತ್ತೂರು ರೆಬಲ್ಡ್. ದ ಫ್ಯೂಡಲ್ ಲಾರ್ಡ್ಸ್ ಪಾಳೆಗಾರಸ್ ಆಫ್ ಉಮ್ಮತ್ತೂರು ರೆಬಲ್ಡ್ ಅಗೇನ್ಸ್ಟ್ ವಿಜಯನಗರ ರೂಲರ್ಸ್. ಗಜಪತಿ ಹ್ಯಾಡ್ ಆಕ್ಯುಪೈಡ್ ದ ನಾರ್ತ್ ಈಸ್ಟರ್ನ್ ಬಾರ್ಡರ್ಸ್. ಒರಿಸ್ಸಾದ ಗಜಪತಿಗಳು ನಾರ್ತ್ ಈಸ್ಟರ್ನ್ ಬೌಂಡ್ರೀಸನ್ನು ಅಟ್ಯಾಕ್ ಮಾಡಿರ್ತಾರೆ. ದ ಬಿಜಾಪುರ ಸುಲ್ತಾನ್ ಹ್ಯಾಡ್ ಬಿಗನ್ ಎ ಸೀರೀಸ್ ಆಫ್ ಕಾನ್ಕ್ವೆಸ್ಟ್. ಬಿಜಾಪುರ ಸುಲ್ತಾನರು ಯುದ್ಧದ ಮೇಲೆ ಯುದ್ಧವನ್ನು, ಕಾನ್ಕ್ವೆಸ್ಟ್ಗಳನ್ನು ವಿಜಯನಗರದ ಮೇಲೆ ಮಾಡ್ತಾ ಇರ್ತಾರೆ, ಅವರ ಟೆರಿಟರೀಸ್ ಮೇಲೆ. ದ ಪೋರ್ಚುಗೀಸ್ ಹ್ಯಾಡ್ ಬಿಗನ್ ಟು ಬಿಲ್ಡ್ ದೇರ್ ಕ್ಯಾಸ್ಟಲ್ಸ್. ಅಂದರೆ ಅವರು ಕೂಡ ಅವರ ಒಂದು ಸೆಂಟರ್ಸ್ಗಳನ್ನು, ಟ್ರೇಡಿಂಗ್ ಆಕ್ಟಿವಿಟೀಸನ್ನು ಮಾಡೋದಕ್ಕೆ ಅವರು ಪ್ರಾರಂಭವನ್ನು ಮಾಡ್ತಾಯಿದ್ರು. ವಿತ್ ಗ್ರೇಟ್ ವಿಗರ್ ಆ್ಯಂಡ್ ಟೆನ್ಸಿಟಿ ಕೃಷ್ಣದೇವರಾಯ ಓವರ್ಕಮ್ ಆಲ್ ದೀಸ್ ಡಿಫಿಕಲ್ಟೀಸ್. ಸೊ ಇಷ್ಟೆಲ್ಲ ಸಮಸ್ಯೆಗಳು, ಆ ಪರಿಸ್ಥಿತಿ ಏನು ಕ್ಯಾಟಿಕ್ ಕಂಡೀಷನ್ಸ್ ಇತ್ತು, ಅದರಿಂದ ಕೃಷ್ಣದೇವರಾಯ ಆಚೆ ಬಂದು ಆ ಡಿಫಿಕಲ್ಟೀಸ್ನೆಲ್ಲ ಅವನು ಫೇಸ್ ಮಾಡಿ ಅದರಿಂದ ಆಚೆ ಬಂದು ವಿಜಯನಗರ ಸಾಮ್ರಾಜ್ಯವನ್ನು ತುಟ್ಟ ತುದಿಗೆ ನಿಲ್ಲಿಸ್ತಾನೆ. ದ ಪೋರ್ಚುಗೀಸ್ ಗವರ್ನರ್ ಅಲ್ಬುಕರ್ಕ್ ಹ್ಯಾಡ್ ಸಾಟ್ ಟು ದ ಕಿಂಗ್ಸ್ ಹೆಲ್ಪ್ ಟು ರಿಕವರ್ ಗೋವಾ ಫ್ರಮ್ ದ ಬಹಮನೀಸ್ ಸುಲ್ತಾನ್ and sought permissions to build forts at Bhatkal. ಪೋರ್ಚುಗೀಸರು ಕೃಷ್ಣದೇವರಾಯನಿಗೆ ಸಹಾಯ ಮಾಡಿ ಗೋವಾ ಬಿಡಿಸ್ಕೊಂಡು ಬಹಮನಿ ಸುಲ್ತಾನರಿಂದ ಅವನಿಗೆ ಭಟ್ಕಳದಲ್ಲಿ ವ್ಯಾಪಾರ ಕೋಟೆಯನ್ನು ಕಟ್ಕೊಳ್ಳೋದಕ್ಕೆ ಕೋಸ್ಟಲ್ ಲೈನಲ್ಲಿ ಅವಕಾಶವನ್ನು ಮಾಡ್ಕೊಳ್ತಾನೆ. ಕೃಷ್ಣದೇವರಾಯ ಎಸ್ಟಾಬ್ಲಿಷ್ಡ್ ಫ್ರೆಂಡ್ಲಿ ರಿಲೇಷನ್ಸ್ ವಿತ್ ಪೋರ್ಚುಗೀಸರೊಂದಿಗೆ ಅವರು ಒಳ್ಳೆಯ ಸಂಬಂಧವನ್ನು ಇಟ್ಕೊಳ್ತಾರೆ. ದ ಎಂಪರರ್ ಒಬ್ಟೈನ್ಡ್ ಗನ್ಸ್ ಆ್ಯಂಡ್ ಅರಬಿಯನ್ ಆರ್ಸ್ ಫ್ರಮ್ ದೆಮ್. ಗನ್ಸ್ಗಳು ಮತ್ತು ಅರಬಿಯನ್ ರೇಸ್ ಕುದುರೆಗಳನ್ನು ಕೃಷ್ಣದೇವರಾಯನಿಗೆ ವಿಜಯನಗರ ಸಾಮ್ರಾಜ್ಯಕ್ಕೆ ಅವರು ಸಪ್ಲೈ ಮಾಡ್ತಾಯಿದ್ರು. ಸೊ ಇನ್ 1512 ಕೃಷ್ಣದೇವರಾಯ ಡಿಫೀಟ್ ಗಂಗರಾಜ, ದ ಫ್ಯೂಡಲ್ ಲಾರ್ಡ್ ಆಫ್ ಉಮ್ಮತ್ತೂರು, ಅಂಡ್ ಬಿಸೈಡ್ ದ ಫೋರ್ಟ್ಸ್ ಆಫ್ ಶ್ರೀರಂಗಪಟ್ಟಣ ಆ್ಯಂಡ್ ಶಿವನ ಸಮುದ್ರ. Let us see the conquests of Krishnadevaraya. War with Gajapati. Gajapati of Orissa had conquered Udayagiri and in subsequent invasions he had taken positions of Adanki, Kanduru, Nagarjunakonda and Bellamakonda. So Bellamakonda, Nagarjunakonda, Kandakuru ಈ ಪ್ರದೇಶಗಳನ್ನೆಲ್ಲ ಅವನು ವಶಪಡಿಸ್ಕೊಂತಕ್ಕಂಥದ್ದನ್ನು ನಾವು ನೋಡ್ತೀವಿ ಗಜಪತಿಗಳೊಂದಿಗೆ ಯುದ್ಧವನ್ನು ಮಾಡೋದರ ಮುಖಾಂತರ. ದ ವಿಜಯನಗರ ಆರ್ಮಿ ಲೈಡ್ ಸೀಸ್ ಟು ಉದಯಗಿರಿ ಫೋರ್ಟ್ ಇನ್ 1512. ವಿಜಯನಗರ ಸೈನ್ಯ ಉದಯಗಿರಿಯನ್ನು 1512ರಲ್ಲಿ ವಶ
ವಶಪಡಿಸ್ಕೊಳ್ಳುತ್ತೆ. ಗಜಪತಿ ಆರ್ಮಿ ವಾಸ್ ಡಿಫೀಟೆಡ್, ಗಜಪತಿಯ ಸೈನ್ಯ ಸೋತೋಗುತ್ತೆ. ಅಟ್ ಕೊಂಡವೀಡು ಪ್ರಿನ್ಸ್ ವೀರಭದ್ರ ದ ಸನ್ ಆಫ್ ಗಜಪತಿ ವಾಸ್ ಕ್ಯಾಪ್ಚರ್ಡ್ ಬೈ ತಿಮ್ಮರಸು. ತಿಮ್ಮರಸು ಏನು ಮಂತ್ರಿ ಇದ್ದ, ಅವನಿಂದ ಗಜಪತಿಯ ದೊರೆ ವೀರಭದ್ರ ಅಂತಕ್ಕಂಥವನು ಕ್ಯಾಪ್ಚರ್ ಆಗ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಒಟ್ಟಿನಲ್ಲಿ ಗಜಪತಿಯನ್ನು ಸೋಲಿಸಿ ಅವನ ಆ ಪ್ರದೇಶಗಳನ್ನೆಲ್ಲ ತನ್ನ ಕಪಿಮುಷ್ಟಿಗೆ ತೆಗೆದುಕೊಳ್ತಾನೆ. ಇದು ಮತ್ತೊಂದು ಕೃಷ್ಣದೇವರಾಯನ ಒಂದು ಸಾಧನೆ ಅಂತಕ್ಕಂಥ. ಫೈನಲಿ ಕೃಷ್ಣದೇವರಾಯ ಡಿಫೀಟೆಡ್ ಗಜಪತಿ ಅಂಡ್ ಆಕ್ಯುಪೈಡ್ ಇಸ್ ಕ್ಯಾಪಿಟಲ್ ಕಟಕ್ ಅಂಡ್ ಫೋರ್ಸ್ಡ್ ಹಿಮ್ ಟು ಕಮ್ ಟು ಹಿಸ್ ಟರ್ಮ್ಸ್. ಆಸ್ ಎ ಮಾರ್ಕ್ ಆಫ್ ಫ್ರೆಂಡ್ಶಿಪ್ ರಾಯ ಮ್ಯಾರಿಡ್ ಜಗನ್ಮೋಹಿನಿ, ಡಾಟರ್ ಆಫ್ ಗಜಪತಿ. ಸೊ ಗಜಪತಿ ಸೋತೋಗ್ತಾನೆ, ಕೊನೆಗೆ ಅವನ ರಾಜಧಾನಿ ಕಟಕ್ವರೆಗೂ ಹಿಮ್ಮೆಟ್ಟೋಗ್ತಾನೆ. ಕೊನೆಗೆ ಅವನು ಒಂದು ಫ್ರೆಂಡ್ಲಿ ರಿಲೇಷನ್ಸನ್ನು ಕೃಷ್ಣದೇವರಾಯನೊಂದಿಗೆ ಮಾಡಿಕೊಂಡು ಈ ಹ್ಯಾಡ್ ಮೆಟ್ರಮೋನಿಯಲ್ ರಿಲೇಷನ್ಸ್ ವಿತ್ ಕೃಷ್ಣದೇವರಾಯ. ರಾಯ ಮ್ಯಾರಿಡ್ ಜಗನ್ಮೋಹಿನಿ, ಡಾಟರ್ ಆಫ್ ಗಜಪತಿ. ಗಜಪತಿಯ ಮಗಳಾದಂತಹ ಜಗನ್ಮೋಹಿನಿಯನ್ನು ವಿವಾಹ ಆಗ್ತಾನೆ. ಸೊ ಈ ಹ್ಯಾಡ್ ಎ ಮೆಟ್ರಮೋನಿಯಲ್ ರಿಲೇಷನ್ಸ್ ವಿತ್ ಗಜಪತೀಸ್ ಆಫ್ ಒರಿಸ್ಸಾ. ಒರಿಸ್ಸಾದ ಗಜಪತಿಗಳೊಂದಿಗೆ ವೈವಾಹಿಕ ಸಂಬಂಧವನ್ನು ಬೆಳೆಸ್ತಾರೆ. ದೀಸ್ ವಾರ್ಸ್ ವರ್ ಫಾಟ್ ಬಿಟ್ವೀನ್ 1513 to 1518. And on his return home, he erected Tower of Victory at Potanuru in Andhra. So with the memories of this victory, so he situated victory pillar at Potanuru in Andhra. ಆಂಧ್ರದ ಪೋತನೂರಿನಲ್ಲಿ ವಿಜಯ ಸ್ತಂಭವನ್ನು ಸ್ಥಾಪನೆ ಮಾಡ್ತಾನೆ ಈ ಒಂದು ವಿಜಯದ ನೆನಪಿಗೋಸ್ಕರ. ಇಟ್ ವಾಸ್ ಆನ್ ದಿಸ್ ಅಕೇಶನ್ ಹಿ ಬಿಲ್ಟ್ ಮಹಾನವಮಿ ದಿಬ್ಬ ಅಟ್ ಹಂಪಿ. ಸೊ ಇದರ ಜ್ಞಾಪಕಾರ್ಥವಾಗಿ ಹಂಪಿನಲ್ಲಿ ಮಹಾನವಮಿ ದಿಬ್ಬವನ್ನು ನಾವು ಕಾಣ್ತೀವಿ. ಈಗಲೂ ನೀವು ಮಹಾನವಮಿ ದಿಬ್ಬವನ್ನು ನೋಡ್ಬೋದು. ರಿಲೇಷನ್ಸ್ ವಿತ್ ಬಹಮನಿ ಕಿಂಗ್ಡಮ್. ದೇರ್ ವಾಸ್ ನೋ ಕಾರ್ಡಿಯಲ್ ರಿಲೇಷನ್ಸ್ ಬಿಟ್ವೀನ್ ವಿಜಯನಗರ ಅಂಡ್ ಬಹಮನಿ ಕಿಂಗ್ಡಮ್. ಯೂಸೆಫ್ ಆದಿಲ್ ಶಾ ವಾಸ್ ಡಿಫೀಟೆಡ್ ಅಂಡ್ ಕಿಲ್ಡ್ ಬೈ ರಾಯ ಇನ್ 1510 and the ರಾಯಚೂರ್ ದೋಬ್ ವಾಸ್ annexed. ಯೂಸಫ್ ಆದಿಲ್ ಶಾ ವಿಜಯನಗರ ಕೃಷ್ಣದೇವರಾಯನೊಂದಿಗೆ ಹೋರಾಟ ಮಾಡಿ ಸಾವನ್ನಪ್ತಾನೆ. ಮತ್ತು ಆ ರಾಯಚೂರ್ ದೋಬ್ ಏನಿದೆ ತುಂಗಭದ್ರಾ ಆ ಒಂದು ರೀಜನ್ನು, ಸೊ ಅದು ವಿಚ್ ವಾಸ್ ದ ಫರ್ಟೈಲ್ ಲ್ಯಾಂಡ್, ದಟ್ ವಾಸ್ ದ ರೂಟ್ ಕಾಸ್ ಫಾರ್ ದ ವಾರ್ ಬಿಟ್ವೀನ್ ದೀಸ್ ಟು ವಿಜಯನಗರ ಎಂಪೈರ್ ಆ್ಯಂಡ್ ಬಹಮನೀಸ್. ಸೊ ಇನ್ 1512 ಸುಲ್ತಾನ್ ಆಫ್ ಗೋಲ್ಕಂಡ ಕೂಲಿ ಕುತುಬ್ ಶಾ ವಾಸ್ ಡಿಫೀಟೆಡ್ ಬೈ ತಿಮ್ಮರಸು. 1512ರಲ್ಲಿ ಗೋಲ್ಕಂಡದ ಕೂಲಿ ಕುತುಬ್ ಶಾ ಅಂತಕ್ಕಂಥವನು ತಿಮ್ಮರಸುವಿನಿಂದ ಸೋಲನ್ನು ಅನುಭವಿಸ್ತಾನೆ. ದೆನ್ ಕೃಷ್ಣದೇವರಾಯ ಆಕ್ಯುಪೈಡ್ ದ ಗುಲ್ಬರ್ಗಾ ಫೋರ್ಟ್. ಈ ಪುಟ್ Qasim Khan into prison and once again reinstalled the minor Waliullah on the throne. ಕೃಷ್ಣದೇವರಾಯ ಗುಲ್ಬರ್ಗವನ್ನು ವಶಪಡಿಸ್ಕೊಂತಾನೆ. ಕಾಸಿಂ ಖಾನನ್ನು ಬಂಧನದಲ್ಲಿಟ್ಟು ಯುವ ಮೈನರ್ ಆಗಿರ್ತಕ್ಕಂಥ ವಾಲಿವುಲ್ಲಾ ಆನ್ ದ ಥ್ರೋನ್, ಅವನನ್ನು ಮತ್ತೆ ಸಿಂಹಾಸನದ ಮೇಲೆ ವಾಲಿವುಲ್ಲಾ ಅಂತಕ್ಕಂಥವನನ್ನು ಸಿಂಹಾಸನಕ್ಕೆ ಕೂರಿಸ್ತಾನೆ. ಕೃಷ್ಣದೇವರಾಯ ವಾಸ್ ಹಾನರ್ಡ್ ವಿತ್ ದ ಟೈಟ್ಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಸೊ ಇವನು ಅಧಿಕಾರಕ್ಕೆ ತಂದಿದ್ದರಿಂದ ಅವನು ಆ ಬಿರುದನ್ನು ಕೂಡ ಪಡ್ಕೊಳ್ತಾನೆ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂತಕ್ಕಂಥದ್ದು. ಇದು ಸುಮಾರು ಕಾಂಪಿಟೇಟಿವ್ ಎಕ್ಸಾಮ್ಸಲ್ಲೆಲ್ಲ ಕೃಷ್ಣದೇವರಾಯನ ಬಗ್ಗೆ ಕೇಳಿದ್ದಾರೆ. ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದರೆ ಕೃಷ್ಣದೇವರಾಯ, ಯವನ ಪ್ರಿಯ ಅಂತ, ಯವನ ಅಂದರೆ ಮೆಣಸು ಅಂತ. ಸೊ ದಟ್ಸ್ ಈ ಅಸ್ಯೂಮ್ಡ್ ದ ಟೈಟ್ಲ್ ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ ಆಫ್ಟರ್ ದ ವಾರ್ ಆಫ್ ಗುಲ್ಬರ್ಗಾ. Then in the year 1518, Ismail Adil Shah occupied Raichur Doab. Krishnadevaraya declared war on him. The bloody battle of Raichur took place in 1520 and Raya and Krishnadevaraya reconquered Raichur Doab. 1518ರಲ್ಲಿ ಇಸ್ಮಾಯಿಲ್ ಆದಿಲ್ ಶಾ ಮತ್ತೆ ರಾಯಚೂರು ದೋಬನ್ನು ವಶಪಡಿಸ್ಕೊಂತಾನೆ. ಕೃಷ್ಣದೇವರಾಯ ಮತ್ತೆ ಆದ್ಮೇಲೆ ಯುದ್ಧ ಸಾರಿ ಒನ್ಸ್ ಅಗೇನ್ ರೀಕಾನ್ಕರ್ಡ್ ದ ದೋಬ್ ರೀಜನ್ ಇನ್ ದ ಇಯರ್ 1520, 1520ರಲ್ಲಿ ಮತ್ತೆ ಅದನ್ನು ವಶಪಡಿಸ್ಕೊಂತಾನೆ. ಸೊ ದಿಸ್ ಈಸ್ ದ ಕಾಂಟ್ರವರ್ಸಿಯಲ್ ಪ್ಲೇಸ್ ಬಿಟ್ವೀನ್ ದೀಸ್ ಟು ಎಂಪರರ್. ದ ವಾರ್ಸ್ ಆರ್ keep on going between these two empires because of this fertile land which was Doab region, Tungabhadra river belt. So let us see, last days of Raya, Krishnadevaraya, were not happy. In 1524, he crowned his son Tirumala Raya. Achyutaraya was conspiring and poisoning Tirumala Raya on false charges of Timmarasu was imprisoned. Krishnadevaraya was prepared for an attack on Belagavi, which was in the Adil Shah's possession. Around this time, Raya
ಕೃಷ್ಣದೇವರಾಯ ಟುಕ್ ಸೀರಿಯಸ್ಲಿ ಇಲ್. ಸೊ ಅವನು ಬೆಳಗಾವಿಯನ್ನು ವಶಪಡಿಸ್ಕೊಂಡ ಸಂದರ್ಭದಲ್ಲಿ ಕೃಷ್ಣದೇವರಾಯನಿಗೆ ಕಾಯಿಲೆಗೆ ತುತ್ತಾಗ್ತಾನೆ. ಹಿ ಡೈಡ್ ಇನ್ ದ ಇಯರ್ 1529, 1529ರಲ್ಲಿ ಮರಣ ಹೊಂತಾನೆ. ಬಿಫೋರ್ ಹಿಸ್ ಡೆತ್ ಈ ನಾಮಿನೇಟೆಡ್ ಈಸ್ ಬ್ರದರ್ ಅಚ್ಯುತರಾಯ ಆಸ್ ಇಸ್ ಸಕ್ಸಸರ್. ಅವನು ಸಾಯೋದಕ್ಕಿಂತ ಮುಂಚೆ ಅಚ್ಯುತರಾಯನನ್ನು ಅವನ ಸಕ್ಸಸರ್ ಆಗಿ ಉತ್ತರಾಧಿಕಾರಿಯಾಗಿ ನೇಮಕ ಮಾಡಿರ್ತಾನೆ. ಸೊ ಕೃಷ್ಣದೇವರಾಯ assumed the title ಕನ್ನಡ ರಾಜ್ಯ ರಮಣ, ಕನ್ನಡ ರಾಜ್ಯ ರಮಾರಮಣ, ಆಂಧ್ರ ಭೋಜ, ಮೂರು ರಾಯರ ಗಂಡ, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ. ಅಂದರೆ ಕೃಷ್ಣದೇವರಾಯನಿಗೆ ಇವೆಲ್ಲ ಕನ್ನಡ ರಾಜ್ಯ ರಮಾರಮಣ ಅಂತಕ್ಕಂಥ ಬಿರುದು, ಆಂಧ್ರ ಭೋಜ ಅಂತಕ್ಕಂಥ ಬಿರುದು, ಮೂರು ರಾಯರ ಗಂಡ ಅಂತಕ್ಕಂಥದ್ದು, ಯವನ ರಾಜ್ಯ ಪ್ರತಿಷ್ಠಾಪನಾಚಾರ್ಯ, ಇವೆಲ್ಲ ಅವನಿಗೆ ಇದ್ದಂತಹ ಬಿರುದುಗಳು. ಪೋರ್ಚುಗೀಸ್ ಟ್ರಾವೆಲರ್ ಡೊಮಿಂಗೋ ಫೇಸ್ ಅಂಡ್ ಫೆರ್ನೋ ನ್ಯೂನೀಸ್ ಅಂಡ್ ಬಾರ್ಬೋಸಾ ವಿಸಿಟೆಡ್ ದ ವಿಜಯನಗರ during his reign. The majority of the travelers visited during the time of Krishnadevaraya were Domingo Face, Ferno Nunez and Barbosa visited the Vijayanagara during his reign. Krishnadevaraya's empire had extended up to Krishna and Godavari rivers in the north, Cuttack in the east, Goa in the west, and Kanyakumari in the south. So we can see the vast south Indian emperor, which was Vijayanagara empire. And ಕೃಷ್ಣದೇವರಾಯನ ಕಾಲದಲ್ಲಿ ಸಾಕಷ್ಟು ವಿಜಯನಗರ ಕೃಷ್ಣ ಮತ್ತು ಗೋದಾವರಿ ನದಿಯಿಂದ ಒರಿಸ್ಸಾದ ಕಟಕ್ ಮತ್ತು ಗೋವಾದಿಂದ ಕನ್ಯಾಕುಮಾರಿವರೆಗೂ, ಅಂದರೆ ಸೌತ್ ಏನಿದೆ ನರ್ಮದಾ ನದಿ ಕೆಳಗಿನ ಭಾಗ ದಕ್ಷಿಣ ಭಾರತ ಸಂಪೂರ್ಣವಾಗಿ ಕೃಷ್ಣದೇವರಾಯನ ಅಧೀನದಲ್ಲಿತ್ತು ಅಂತಕ್ಕಂಥದ್ದನ್ನು ನಾವು ಅದರಲ್ಲಿ ನೋಡ್ಬೋದು. ಲೆಟ್ ಅಸ್ ಸಿ the cultural achievements or cultural contributions of Krishnadevaraya. Is religious policy, we can see the religious policy. Religious policy was a tolerance. Religious, we can see the religious tolerance, but that's why he was called Yavana Rajya Pratishthapanacharya. So he got the statue from Bala Gopala from Udayagiri and built Balakrishna temple. So he built Vijayavitala Swami temple. So statue of Narasimha and stone chariot were his contributions. He was given a great contribution to in the field of religion and art and architecture. He built several temples, Vijayavitala Swami temple, Mahanavami Dibba, Narasimha Swami ವಿಗ್ರಹ, ಉಗ್ರ ನರಸಿಂಹ, ಮತ್ತು ಕಲ್ಲಿನ ರಥ, ಇವೆಲ್ಲ ಕೃಷ್ಣದೇವರಾಯನ ಕಾಲದಲ್ಲಿ ನಿರ್ಮಾಣ ಆಗಿರ್ತಕ್ಕಂಥದ್ದನ್ನು ಇವತ್ತು ಕೂಡ ನೀವಲ್ಲಿ ನೋಡ್ಬೋದು. ಸೊ ಸಾಹಿತ್ಯ, ಇವನ ಕಾಲದ ಕೃಷ್ಣದೇವರಾಯನ ಕಾಲದ ಸಾಹಿತ್ಯ ಏನು? ಲೆಟ್ ಅಸ್ ಸಿ ದ ಲಿಟ್ರೇಚರ್ ಆಫ್ ಕೃಷ್ಣದೇವರಾಯ. ಅಷ್ಟದಿಗ್ಗಜಸ್ ಆ್ಯಡ್ ಅಡೋರ್ಡ್ ಇಸ್ ಕೋರ್ಟ್. ನಿಮಗೆ ಅಷ್ಟದಿಗ್ಗಜರ ಬಗ್ಗೆ ಗೊತ್ತಿದೆ. ಅಷ್ಟದಿಗ್ಗಜರು ಇವನ ಆಸ್ಥಾನದ ಕವಿಗಳು. ದ ಫೇಮಸ್ ಅಮಾಂಗ್ ದೆಮ್ ವರ್ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ ಅಂಡ್ ತೆನಾಲಿ ರಾಮಕೃಷ್ಣ. ಸೊ ಅಷ್ಟದಿಗ್ಗಜರು ಇರ್ತಾರೆ. 9 ಜೆಮ್ಸ್ ಅಂತಕ್ಕಂಥವ್ರು ನೀವು ನೋಡಿರ್ಬೋದು ಫಸ್ಟ್ ಇಯರಲ್ಲಿ. 6ನೇ ವಿಕ್ರಮಾದಿತ್ಯನ ಕಾಲದಲ್ಲಿ, ಗುಪ್ತರ ದೊರೆ ಚಂದ್ರಗುಪ್ತ ವಿಕ್ರಮಾದಿತ್ಯನ ಕಾಲದಲ್ಲಿ ಇರ್ತಾರೆ. ಸೊ ಅದೇ ರೀತಿ ಅಷ್ಟದಿಗ್ಗಜಸು ಇವ್ರ ಕಾಲದಲ್ಲಿ, ಕೃಷ್ಣದೇವರಾಯನ ಕಾಲದಲ್ಲಿ ಇರ್ತಾರೆ. ಫೇಮಸ್ ಅಮಾಂಗ್ ದೆಮ್ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ತೆನಾಲಿ ರಾಮಕೃಷ್ಣ. ನಿಮಗೆ ನವರತ್ನಗಳು ಅಂತ ಹೇಳ್ಬಿಟ್ಟು ಗುಪ್ತರ ಕಾಲದ ಚಂದ್ರಗುಪ್ತ ಸೆಕೆಂಡ್ ಅನ್ನೋ ಕಾಲದಲ್ಲಿ ನಾವು ನೋಡ್ಬೋದು ಕಾಳಿದಾಸ ಅವರಲ್ಲಿ. ಅದೇ ರೀತಿ ಕೃಷ್ಣದೇವರಾಯನ ಕಾಲದಲ್ಲಿ 8 ಜನ ಅಷ್ಟದಿಗ್ಗಜರನ್ನು ನಾವು ನೋಡ್ತೀವಿ. ಅದರಲ್ಲಿ ಅಲ್ಲಸಾನಿ ಪೆದ್ದಣ್ಣ, ನಂದಿ ತಿಮ್ಮಣ್ಣ, ದೂರ್ಜಟಿ, ತೆನಾಲಿ ರಾಮಕೃಷ್ಣ ಇವರೆಲ್ಲ ಅಲ್ಲಿ ಆಸ್ಥಾನದಲ್ಲಿ ಇರ್ತಕ್ಕಂಥದ್ದನ್ನು ನೋಡ್ತೀವಿ. ಗುಬ್ಬಿ ಮಲ್ಲನಾರ್ಯ ರೋಟ್ ವೀರಶೈವಾಮೃತ ಪುರಾಣ ಅಂಡ್ ಭವಚಿಂತ ರತ್ನ ಅಂತಕ್ಕಂಥದ್ದು ಗುಬ್ಬಿ ವೀರಣ್ಣರು. ವಿರೂಪರಾಜ ರೋಟ್ ತ್ರಿಭುವನ ತಿಲಕ ಅಂತ. ವಿರೂಪರಾಜ ಅಂತಕ್ಕಂಥ ತ್ರಿಭುವನ ತಿಲಕ ಅಂತಕ್ಕಂಥ ಕೃತಿ ಬರೀತಾನೆ. ಲಿಂಗಮಂತ್ರಿ ಕಂಪೋಸ್ಡ್ ಕಬ್ಬಿಗರ ಕನ್ನಡಿ ಅಂತಕ್ಕಂಥದ್ದು, ಲಿಂಗಮಂತ್ರಿ ಕಬ್ಬಿರ ಕನ್ನಡಿ ಅಂತ ಬರೀತಾನೆ. ನಂಜುಂಡ ಕವಿ ರೋಟ್ ರಾಮನ ಕತೆ. ನಂಜುಂಡ ಕವಿ ಕುಮಾರರಾಮನ ಕಥೆಯನ್ನು ಬರೀತಾನೆ. ಹರಿದಾಸ ರೋಟ್ ಇರುಸುಮೆ ಮಾವಿಕಾಳಂ ಅಂತಕ್ಕಂಥ ತಮಿಳು ಕೃತಿ, ಇರುಸು ಮಾವಿಕಾಳಂ ಇನ್ ತಮಿಳು. ಕೃಷ್ಣದೇವರಾಯ ಹಿಮ್ಸೆಲ್ಫ್ ಆಸ್ ರಿಟನ್ ಮುಕ್ತ ಮೂಲೆದ ಇನ್ ತೆಲುಗು ಅಂಡ್
Jambavati Kalyana in Sanskrit. Tirumalambe, Chinnambe and Jaganmohini were his chief queens. Tirumala Raya was his only son. He gave married his daughter Tirumala Devi to Aravidu Ramaraya, so who was called Aliya Ramaraya. He created two satellite towns just outside the kingdom. The first one Nagalapura in memory of his mother Nagalambike, and the second one Kamalapura in the name of his second wife. During his time, many palaces, temples, royal baths, towers, public buildings, tanks, and cannons were built. Sculpture and paintings were encouraged. ಇವನ ಕಾಲದಲ್ಲಿ ಸಾಕಷ್ಟು ಅರಮನೆಗಳು, ದೇವಾಲಯಗಳು, ರಾಯಲ್ ಬಾತ್ಸ್, ಪಬ್ಲಿಕ್ ಸಾರ್ವಜನಿಕ ಕಟ್ಟಡಗಳು, ನೀರಾವರಿ ಕ್ಯಾನನ್ಗಳು ಇವೆಲ್ಲವೂ ಕೂಡ ರಚನೆ ಕಟ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಆಸ್ ಎ ಮಾರ್ಕ್ ಆಫ್ ಹಿಸ್ ವಿಕ್ಟ್ರಿ ಓವರ್ ಒರಿಸ್ಸಾ, ಈ ವಿಕ್ಟ್ರಿ ಹಾಲ್ ಮಹಾನವಮಿ ದಿಬ್ಬ ವಾಸ್ ಬಿಲ್ಟ್. ನಾನು ಆಗಲೇ ಹೇಳಿದೆ, ಮಹಾನವಮಿ ದಿಬ್ಬ ಒರಿಸ್ಸಾದ ಗಜಪತಿಗಳ ವಿರುದ್ಧ ಗೆಲುವಿನ ನೆನಪಿಗಾಗಿ ಮಹಾನವಮಿ ದಿಬ್ಬವನ್ನು ಕಟ್ಟಿಸ್ತಕ್ಕಂಥದ್ದನ್ನು ನಾವು ನೋಡ್ತೀವಿ. ಈಸ್ ಕ್ವೀನ್ ಚೆನ್ನಾದೇವಿ ವಾಸ್ ಎ ಫೇಮಸ್ ಡ್ಯಾನ್ಸರ್ ಅಂತಕ್ಕಂಥ ಇವನ ಕಾಲದಲ್ಲಿ ಫೇಮಸ್ ಡ್ಯಾನ್ಸರನ್ನು ನಾವು ನೋಡ್ತೀವಿ. ಸೊ ದಿಸ್ ಈಸ್ ಆಲ್ ಅಬೌಟ್ ದ ಕೃಷ್ಣದೇವರಾಯ. ಕೃಷ್ಣದೇವರಾಯ, ಯು ನೋ ವೆರಿ ವೆಲ್, ವಾಸ್ ಎ ಫೇಮಸ್ ರೂಲರ್ ಇನ್ ವಿಜಯನಗರ ಎಂಪೈರ್ ಆಸ್ ವೆಲ್ ಆಸ್ ಸೌತ್ ಇಂಡಿಯಾ.